ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು 6ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ 7ನೇ ಅಧ್ಯಾಯ ಭಿನ್ನರಾಶಿಗಳ ಬಗ್ಗೆ ನೋಡೋಣ. ಅಂದರೆ ಅಭ್ಯಾಸ 7.1 ಬಗ್ಗೆ ನಾವು ಗಮನ ಹರಿಸೋಣ. ಭಿನ್ನರಾಶಿಗಳು. ಇಲ್ಲಿ ಮೊದಲನೇ ಪ್ರಶ್ನೆ ಏನೈತೆ ನೋಡ್ರಿ, ಸೇಡು ಮಾಡಿದ ಭಾಗವು ಪ್ರತಿನಿಧಿಸುವ ಭಿನ್ನರಾಶಿಯನ್ನು ಬರೆಯಿರಿ. ಅಂದರೆ ಈಗಾಗಲೇ ಬರೆದಿದೆ, ನೋಡ್ಕೊಳ್ಳಿ. ಇಲ್ಲಿ ಸೇಡ್ ಮಾಡಿದ ಭಾಗ ಅಂತಂದರೆ ಬಣ್ಣ ಹಚ್ಚಿದ ಭಾಗಕ್ಕೆ ನಾವು ಏನಂತವು ಅಂತಂದರೆ ಇಲ್ಲಿ ಸೇಡ್ ಮಾಡಿದ ಭಾಗ ಅಂತ ಹೇಳ್ತೇವೆ. ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟರು, ಅದರೊಳಗೆ ಮತ್ತಷ್ಟು ತ್ರಿಭುಜಗಳ ಸಂಖ್ಯೆಯನ್ನು ಮಾಡಿದ್ದಾರೆ. ಹೌದಾ? ಇಲ್ಲಿ ಒಟ್ಟು ಭಾಗ ಎಷ್ಟದಾವ ಅಂದರೆ 1 2 3 4 ಭಾಗ. ಆ 4 ಭಾಗ ಛೇದದಲ್ಲಿ ಬರ್ತಾರೆ, ಒಟ್ಟು ಭಾಗ. ಇನ್ನು ಆಯ್ದ ಭಾಗ ಅಂದರೆ ಸೇಡ್ ಮಾಡಿದ ಭಾಗ ಎಷ್ಟಂದರೆ 1 2. ಆ 2ನ್ನು ಇಲ್ಲಿ ಮೇಲೆ ಬರ್ತಾರೆ. ಓಕೆ, ಹಾಗಾದರೆ ಈ ಒಟ್ಟು ಭಾಗ ಯಾವಾಗಿದ್ರೂ ಏನಪ್ಪ ಅಂದರೆ ಛೇದದಲ್ಲಿ ಬರೀಬೇಕು. ಆಯ್ದ ಭಾಗ ಬಣ್ಣ ಹಚ್ಚಿದ ಭಾಗ ಏನಪ್ಪ ಅಂತಂದರೆ ಅಂಶದಲ್ಲಿ ಬರೀಬೇಕು. ಇಲ್ಲಿ ನೋಡಿ, ಒಟ್ಟು ಭಾಗ ಎಷ್ಟಿದೆ ಅಂದರೆ 1 2 3 4 5 6 7 8 9. ಆ ಒಟ್ಟು ಭಾಗನ 9 ಕೆಳಗೆ ಬರೆದಿದೆ. ಆಮೇಲೆ ಸೇಡು ಮಾಡಿದ ಭಾಗ ಎಷ್ಟಂದರೆ ಬಣ್ಣ ಹಚ್ಚಿದ ಭಾಗ ಎಷ್ಟಂದರೆ 8. 8 9 ಅಂಶ ಅಥವಾ 9ನೇ 8 ಭಾಗ ಅಂತ ಕರಿಬಹುದು. ಇನ್ನು ಇಲ್ಲಿ 3ನೇ ಕ್ವಶನ್ ಏನೈತೆ ನೋಡಿ, ಬಾಕ್ಸ್ ಕೊಟ್ಟಾರೋ. ಇಲ್ಲಿ ಚಂಡಗಳ ಸಂಖ್ಯೆ ಎಷ್ಟು ಕೊಟ್ಟಾರ ಅಂತಂದರೆ 8. ಅದ್ರಾಗ 4 ಚಂಡಗಳ ಸಂಖ್ಯೆಗೆ ಏನು ಮಾಡಿದ್ದಾರೆ ಅಂದರೆ ಬಣ್ಣ ಹಚ್ಚಿದರು. ಹಾಗಾದರೆ ಇಲ್ಲಿ ಒಟ್ಟು ಭಾಗ ಏನು ಮಾಡ್ತಾವೆ ಅಂತಂದರೆ 8 ಕೆಳಗೆ ಬರಿತವು. ಆಮೇಲೆ ಬಣ್ಣ ಹಚ್ಚಿದ ಚೆಂಡುಗಳ ಸಂಖ್ಯೆಯನ್ನು ಮೇಲೆ ಬರಿತವು. ಸೇಡ್ ಮಾಡಿದ ಏನಪ್ಪ ಅಂದರೆ ಚೆಂಡುಗಳ ಸಂಖ್ಯೆಯನ್ನು ಮೇಲೆ ಬರಿತವು. 4 ಎಂಟಾಂಶ ಅಥವಾ 8ನೇ 4 ಭಾಗ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಒಂದು ವೃತ್ತವನ್ನು ಕೊಟ್ಟರು, ಅದರಲ್ಲೂ ಸಹ ಏನಪ್ಪ ಅಂದರೆ 4 ಭಾಗ ಮಾಡಿದರು, ಒಂದು ಭಾಗಕ್ಕೆ ಬಣ್ಣ ಹಚ್ಚಿದರು. ಒಟ್ಟು ಭಾಗ ಅಂದಾಗ ನಾವು ಕೆಳಗೆ ಬರಿತೇವೆ ಛೇದದಲ್ಲಿ. ಅಂಶದಲ್ಲಿ ಏನು ಮಾಡ್ತೇವೆ ಅಂದರೆ ಒಂದು ಭಾಗವನ್ನು ಬರಿತವು. ಇದಕ್ಕೆ 1/4 ಅಂಶ ಅಥವಾ ಏನಪ್ಪ ಪದಗಳಲ್ಲಿ ಅಥವಾ ಅಕ್ಷರಗಳಲ್ಲಿ ಹೇಳಿದಾಗ 4ನೇ 1 ಭಾಗ ಅಂತ ಕರಿತೇವೆ. ಹಾಗಾದರೆ ಇಲ್ಲಿ 5ನೇ ಕ್ವಶನ್ ಏನಿದೆ ನೋಡ್ರಿ, ಇಲ್ಲಿ ಒಟ್ಟು ಭಾಗ 7 ಇದೆ. ಆಮೇಲೆ ಬಣ್ಣ ಹಚ್ಚಿದ ಭಾಗ ಎಷ್ಟಿದೆ ಅಂತಂದರೆ 3. ಇದನ್ನು 3 7 ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಹೂವಿನ ಚಿತ್ರಗಳನ್ನು ಕೊಟ್ಟರು. ಒಟ್ಟು ಹೂವಿನ ಚಿತ್ರಗಳ ಸಂಖ್ಯೆ ಎಷ್ಟೈತೆ ಅಂದರೆ ಛೇದದಲ್ಲಿ 12 ಇದೆ. ಇಲ್ಲಿ ಬಣ್ಣ ಹಚ್ಚಿದ ಹೂವಿನ ಚಿತ್ರಗಳ ಸಂಖ್ಯೆ ಎಷ್ಟಿದೆ ಅಂದರೆ 3 ಇದೆ. ಅದನ್ನು 3 12 ಅಂಶ ಅಥವಾ 12ನೇ 3 ಭಾಗ ಅಂತ ಕರಿತೇವೆ. ಇಲ್ಲಿ ಪೆನ್ಸಿಲ್ಗಳ ಸಂಖ್ಯೆ ಎಷ್ಟಿದೆ ಅಂದರೆ 10 ಇದೆ. ಅಂದರೆ ಒಟ್ಟು ಭಾಗ ಅದನ್ನು ಛೇದದಲ್ಲಿ ಬರ್ದವು. ಆಮೇಲೆ ಬಣ್ಣ ಹಚ್ಚಿದ ಭಾಗ ಅಥವಾ ಸೇಡ್ ಮಾಡಿದ ಭಾಗನೂ ಎಷ್ಟಿದೆ ಅಂದರೆ 10 ಇದೆ. ಅದನ್ನು ಹೇಗೆ ಬರಿತೇವೆ ಅಂದರೆ 10 10 ಅಂಶ ಅಥವಾ 10ನೇ 10 ಭಾಗ ಅಂತ ಬರಿತೇವೆ. ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಾರು. ತ್ರಿಭುಜವನ್ನು ಕೊಟ್ಟು ಇಲ್ಲಿ ತ್ರಿಭುಜಗಳ ಸಂಖ್ಯೆ ಒಟ್ಟು ಎಷ್ಟಿದೆ ಅಂದರೆ 9 ಇದೆ. ಆಮೇಲೆ ಇಲ್ಲಿ ತ್ರಿಭುಜಗಳಿಗೆ ಬಣ್ಣ ಕೊಟ್ಟಾರಲ್ಲ, ಅವು ಒಟ್ಟು ಎಷ್ಟು ಬಣ್ಣ ಹಚ್ಚಿದ್ದಾರೆ ಅಂತ ಅದು ಸೇಡ್ ಮಾಡಿದ್ದಾರೆ ಅಂತಂದರೆ 4 ಭಾಗ ಸೇಡ್ ಮಾಡಿದ್ದಾರೆ. ಅದಕ್ಕೆ 4 9 ಅಂಶ ಅಥವಾ 9ನೇ 4 ಭಾಗ ಅಂತ ಕರಿತೀವಿ. ಓಕೆ, ಹಾಗಾದರೆ ನೋಡಿರಿ ನೆಕ್ಸ್ಟ್ ಅದರ ಕೆಳಗೆ ಏನು ಕೊಟ್ಟಾರೋ 9ನೇದು ಇಲ್ಲಿ ಒಂದು ಹೂವಿನ ಚಿತ್ರ ಕೊಟ್ಟು ಒಟ್ಟು ಎಷ್ಟದಂದರೆ 1 2 3 4 5 6 7 8. ಎಷ್ಟು ಭಾಗ ಅದಾವು? 8 ಭಾಗ ಅದಾವು. ಹೌದಾ? ಹಾಗಾದರೆ ಇಲ್ಲಿ ಒಟ್ಟು ಭಾಗ ಏನು ಮಾಡ್ತಾವೆ ಅಂತಂದರೆ 8ನ್ನು ನಾವು ಕೆಳಗಡೆ ಬರಿತೇವೆ. ಓಕೆ, ಹಾಗಾದರೆ ಬಣ್ಣ ಹಚ್ಚಿದ ಭಾಗ ಎಷ್ಟಂತಂದರೆ 4 ಅಥವಾ ಸೇಡ್ ಮಾಡಿದ ಭಾಗದ ಸಂಖ್ಯೆ ಎಷ್ಟಂತಂದರೆ 4. ಹಾಗಾದರೆ ಇದು 4 ಎಂಟಾಂಶ ಅಥವಾ 8ನೇ 4 ಭಾಗ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಹುಳುವಿನ ಚಿತ್ರವನ್ನು ತೆಗೆದು ಏನು ಮಾಡಿದ್ದಾರೆ ಅಂತಂದರೆ ಅದರಲ್ಲಿ 2 ಭಾಗ ಮಾಡಿದರು. ಒಟ್ಟು ಭಾಗ ಅಂತಂದಾಗ 2 ಅಂತ ಬರಿತವು. ಆಮೇಲೆ ಬಣ್ಣ ಹಚ್ಚಿದ ಭಾಗ ಅಥವಾ ಸೇಡ್ ಮಾಡಿದ ಭಾಗ ಅಂದರೆ 1 ಅಂತ ಬರಿತವು. ಇದನ್ನು 2ನೇ 1 ಭಾಗ ಅಥವಾ 1 2 ಅಂಶ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ಇನ್ನು 2ನೇ ಕ್ವಶನ್ಗೆ ಬನ್ನಿ. 2ನೇ ಕ್ವಶನ್ಗೆ ಏನಿದೆ ನೋಡ್ರಿ, ಇಲ್ಲಿ ಕೊಟ್ಟಿರುವ ಭಿನ್ನರಾಶಿಗಳನ್ನು ಅನುಗುಣವಾಗಿ ಭಾಗಗಳಿಗೆ ಬಣ್ಣ ಹಾಕಿ. ಅಂದರೆ ಕೊಟ್ಟಿರುವ ಭಿನ್ನರಾಶಿಗಳನ್ನು ಅನುಗುಣವಾಗಿ ಭಾಗಗಳಿಗೆ ಬಣ್ಣ ಹಾಕಿ ಅಂದಾಗ ಇಲ್ಲಿ 1 ಆರಾಂಶ ಇದೆ. ಇಲ್ಲಿ 1ನೇ ಚಿತ್ರವನ್ನು ಬಣ್ಣ ಹಾಕೊಂಡು ನಾವು 1 ಆರಾಂಶ ಅಂದರೆ ಒಟ್ಟು ಭಾಗ 6. 1 2 3 4 5 6. ಬಣ್ಣ ಹಾಕಿದ ಭಾಗ ಮೇಲೆ ಹೇಳಿದಂಗೆ ಸೇಡ್ ಮಾಡಿದ ಭಾಗ ಏನಿರ್ತದೆ ಅಂದರೆ ಅಂಶದಲ್ಲಿರ್ತದೆ. ಎಷ್ಟು? 1 ಇದೆ. ಹಾಗಾದರೆ 1 ಭಾಗವನ್ನು ಸೇಡ್ ಮಾಡಬೇಕು, 1 ಭಾಗವನ್ನು ಬಣ್ಣ ಹಚ್ಚಬೇಕು ನಾವು. ಅರ್ಥ ಆಯ್ತಾ? ಎಸ್, ನೋಡಿ ಇಲ್ಲಿ 1 ಭಾಗವನ್ನು ಏನು ಮಾಡತ್ತಾನಂತಂದರೆ ನಾನು ಬಣ್ಣವನ್ನು ಹಚ್ತಾ ಇದ್ದೇನೆ. ಅರ್ಥ ಆಯ್ತಾ? ಹಾಗಾದರೆ ಇನ್ನು ನೆಕ್ಸ್ಟು 1 4 ಅಂಶ. ಇಲ್ಲಿ ಒಟ್ಟು ಭಾಗ 1 2 3 4. ಹೌದಾ? 4 ಭಾಗ ಇದೆ. ಇಲ್ಲಿ ನಾವು ಏನಪ್ಪ ಅಂದರೆ ಸೇಡ್ ಮಾಡಬೇಕಾದ ಭಾಗ ಎಷ್ಟಂದರೆ 1 ಅಂಶದಲ್ಲಿ ಕೊಟ್ಟಾರ. ಅಂದರೆ ಬಣ್ಣ ಹಚ್ಚುವ ಭಾಗ ಎಷ್ಟಂತಂದರೆ 1. ಅದಕ್ಕೆ ನಾವು ಏನು ಮಾಡೋಣ ಅಂತಂದರೆ ಬಣ್ಣ ಹಚ್ಚಿಬಿಡೋಣ. ಅರ್ಥ ಆಯ್ತಾ? ಇನ್ನು 3ನೇ ಕ್ವಶನ್ಗೆ ಹೋಗೋಣ. ಎಷ್ಟನೇ ಕ್ವಶನು? 3ನೇ ಕ್ವಶನ್ಗೆ ಏನು ಮಾಡೋಣ ಅಂತಂದರೆ ಹೋಗೋಣ. ಇಲ್ಲಿ ನೋಡಿ,
ಒಟ್ಟು ಭಾಗ 1 2 3, ಹೌದಾ? ಒಟ್ಟು ಭಾಗ ಇಲ್ಲಿ 3 ಇದೆ ಕೆಳಗೆ. ಬಣ್ಣ ಹಚ್ಚಿದ ಭಾಗ 1 ಅಥವಾ ಶೇಡ್ ಮಾಡುವ ಭಾಗ ಏನಪ್ಪ ಅಂದರೆ ಅಂಶದಲ್ಲಿ ಬರ್ದಾರೆ 1 ಅಂತೇಳಿ. ಅದನ್ನು ಒಂದು ಭಾಗವನ್ನು ಏನು ಮಾಡೋಣ ಅಂತಂದರೆ ಶೇಡ್ ಮಾಡೋಣ ಅಥವಾ ಬಣ್ಣ ಹಚ್ಚೋಣ. ಆಯಿತಾ ವಿದ್ಯಾರ್ಥಿಗಳೇ? ಹಾಗಾದರೆ ನೆಕ್ಸ್ಟ್ 4ನೇ ಕ್ವಶನ್ ಏನಿದೆ, 3 4 ಅಂಶ ಅಂದರೆ ಒಂದು ವೃತ್ತ ತೆಗೆದಾರು. ಇದರಲ್ಲಿ ಒಟ್ಟು ಎಷ್ಟು ಅಂದರೆ 4 ಭಾಗ ಮಾಡಿದ್ದಾರೆ. 1 2 3 4. ಬಣ್ಣ ಹಚ್ಚಿದ ಭಾಗ ಅಂದರೆ ಅಂಶದಲ್ಲಿದೆ ಅಥವಾ ಶೇಡ್ ಮಾಡಿದ ಭಾಗ ಅಂಶದಲ್ಲಿದೆ. ಎಷ್ಟು ಭಾಗವನ್ನು ಶೇಡ್ ಮಾಡೋಣತ್ತಾರೋ, ಎಷ್ಟು ಭಾಗವನ್ನು ಬಣ್ಣ ಹಚ್ಚನತ್ತಾರ ಅಂದರೆ 3 ಭಾಗವನ್ನು. ಇಲ್ಲಿ 3 ಭಾಗವನ್ನು ಬಣ್ಣ ಹಚ್ಚಿಬಿಡೋಣ. ಒಂದು, ಎರಡು, ಮೂರು. ಎಷ್ಟು ಭಾಗ ಬಣ್ಣ ಹಚ್ಚಿದೋ 3 ಭಾಗವನ್ನು ಇಲ್ಲಿ ಬಣ್ಣ ಹಚ್ಚಲಾಗಿದೆ, ಬಣ್ಣ ತುಂಬಲಾಗಿದೆ ಅಥವಾ ಶೇಡ್ ಮಾಡಲಾಗಿದೆ. ಇಲ್ಲಿ ಒಟ್ಟು ಭಾಗ ಎಷ್ಟಿದೆ ಅಂತಂದರೆ ಇದು 5ನೇ ಕ್ವಶನ್ ಒಳಗೆ 9 ಇದೆ. 4 ಭಾಗಕ್ಕೆ ಏನು ಮಾಡೋಣ ಅಂತಾರೆ, ಬಣ್ಣ ಹಚ್ಚಿರಿ ಅಥವಾ ಶೇಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ 4 ಭಾಗವನ್ನು ತುಂಬೋಣ. 1 ಅಂದರೆ ಇಲ್ಲೇ ತುಂಬಬೇಕಂತಿಲ್ಲ, ನೀವು ಬೇಕಾದಲ್ಲಿ ಈ ಏನಪ್ಪ ಅಂದರೆ 9 ಬಾಕ್ಸ್ನಲ್ಲಿ ನೀವು ಯಾವ ಬಾಕ್ಸ್ ಬೇಕಾದ್ರೆ ನೀವು ಬಣ್ಣವನ್ನು ಹಾಕಬೇಕು. ಆದರೆ ಎಷ್ಟು ಭಾಗ ಬಣ್ಣ ಹಾಕಬೇಕು, 4 ಭಾಗವನ್ನು ಹಾಕಬೇಕು. ಅರ್ಥ ಆಯ್ತಾ? ಇಲ್ಲಿ 4 ಭಾಗ ಏನು ಮಾಡತ್ತಾನೆ ಅಂತಂದರೆ ನಾನು ಬಣ್ಣವನ್ನು ಹಾಕ್ತಾ ಇದ್ದೇನೆ. ಅರ್ಥ ಆಯ್ತಾ ಮಕ್ಕಳೇ? ಹಾಂ, ಇಷ್ಟೇ ಇದು. ಇನ್ನು ಏನಪ್ಪ ಅಂತಂದರೆ ನಮಗಿಲ್ಲಿ 1ನೇ ಕ್ವಶನ್ ಅರ್ಥ ಆಯಿತು. ಅದೇ ರೀತಿ ಏನಪ್ಪ ಅಂತಂದರೆ 2ನೇ ಕ್ವಶನು ಅರ್ಥ ಆಯಿತು. ಹಾಗಾದರೆ ಇನ್ನು 3ನೇ ಕ್ವಶನನ್ನು ನೋಡೋಣ. ಏನಂತಿದೆ ನೋಡಿ, ತಪ್ಪುಗಳೇನಾದರೂ ಇದ್ದರೆ ಗುರುತಿಸಿ ಅಂದ್ಕೊಟ್ಟ. ಇಲ್ಲಿ ತಪ್ಪುಗಳು ಇದ್ದರೆ ಗುರುತಿಸಿ ಅಂತಂದಾಗ ಇವು 1 2 ಅಂಶ, ಹೌದಾ? ಇಲ್ಲಿ 1 2 ಅಂಶ ಏನಪ್ಪ ಅಂತ ಅನ್ನೋದು ಇಲ್ಲಿ ಭಿನ್ನರಾಶಿ ಒಳಗೆ ಬರೆದಾರೆ. ಅಂದರೆ 2 ಭಾಗದಲ್ಲಿ 1 ಭಾಗ ಮಾಡಿದ್ದಾರೆ ಅವರು, ಹೌದಾ? 1 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಅಂದರೆ 1 ಭಾಗ ಮಾಡಿದ್ದಾರೆ, 1 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಓಕೆ, ಆದರೆ ಸರಿ. ಆದರೆ ಏನಪ್ಪ ಅಂದರೆ ಇದು ಭಿನ್ನರಾಶಿ ಆಗಂಗಿಲ್ಲ. ಯಾಕಂದರೆ ಇಲ್ಲಿ ತ್ರಿಭುಜ ಇದೆ, ಇಲ್ಲಿ ತ್ರಾಪಿಜ ಇದೆ. ಅದೇ ರೀತಿ ಏನಪ್ಪ ಅಂದರೆ ಸಮಾನ, ನೋಡ್ರಿ ಭಿನ್ನರಾಶಿ ಅಂದರೆ ಏನಪ್ಪ ಅಂದರೆ ಸಮಾನವಾಗಿ ಭಾಗ ಮಾಡಬೇಕು. ಇಲ್ಲಿ ಸಮಾನ ಭಾಗಗಳಿಲ್ಲ, ಅದಕ್ಕೆ ಇದು ತಪ್ಪು. ಅದೇ ರೀತಿ ಏನಪ್ಪ ಅಂತಂದರೆ ಇಲ್ಲಿ 1 4 ಅಂಶ ಇದೆ. ಇಲ್ಲಿ ಏನಪ್ಪ ಅಂದರೆ ಭಿನ್ನರಾಶಿ ಏನೋ ಬಣ್ಣ ಹಚ್ಚಿದ ಭಾಗ 1 ಇದೆ, ಆಮೇಲೆ ಒಟ್ಟು ಭಾಗ 4 ಇದೆ. ಆದರೆ ಈ ಭಾಗಗಳ ಸಮನಾಗಿರುವುದಿಲ್ಲ. ಆದ್ದರಿಂದ ಈ 1 4 ಅಂಶ ಇದು ತಪ್ಪಾಗಿದೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದಾರೆ ಅಂದ್ರೆ ವೃತ್ತ ತೆಗೆದರು, ಒಟ್ಟು 4 ಭಾಗ ಮಾಡಿದರು, ಆ ಭಾಗಗಳೆಲ್ಲ ಸಮನಾಗಿಲ್ಲ. ಹಾಗಾದರೆ 3 ಭಾಗಕ್ಕೆ ಬಣ್ಣ ಹಚ್ಚಿದರು, 3 4 ಅಂಶ ಇರ್ಬೋದು. ಆದರೆ ಇದು ಭಿನ್ನ ರಾಶಿ ಇಲ್ಲಿ ಏನಪ್ಪ ಅಂತಂದರೆ ತಪ್ಪಾಗಿ ಹೇಳ್ಬೋದು. ಅಂದರೆ ತಪ್ಪಾಗಿ ಹೇಳ್ಬೋದು ಅಂದರೆ ಈ ಏನಪ್ಪ ಅಂದರೆ ಈ ಭಿನ್ನ ರಾಶಿ ಅಂತಂದ್ರೆ ಸಮಭಾಗಗಳಾಗಿರಬೇಕು. ಆದರೆ ಇದು ತಪ್ಪಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು 3ನೇ ಕ್ವಶನ್ ಮುಗೀತಿ. 4ನೇದಕ್ಕೆ ನೋಡೋಣ. 8 ಗಂಟೆಯು 1 ದಿನದ ಎಷ್ಟು ಭಾಗ? ಹೌದಾ? ಅದರ ಆನ್ಸರ 8 ಗಂಟೆಯು 1 ದಿನದ ಎಷ್ಟು ಭಾಗ ಅಂತಂದಾಗ ಅದರ ಆನ್ಸರ ನೋಡೋಣ ಈಗ. ಓಕೆ, ನೋಡಿ, 1 ದಿನಕ್ಕೆ 24 ಗಂಟೆ. ಎಷ್ಟು? 1 ದಿನಕ್ಕೆ 24 ಗಂಟೆ. ಹಾಗಾದರೆ ಇಲ್ಲಿ 1 ದಿನಕ್ಕೆ 24 ಗಂಟೆ ಅನ್ನೋದು ನಾವು ಛೇದದಲ್ಲಿ ಬರ್ಕೋಬೇಕು. ಇಲ್ಲಿ ಆ ಛೇದದಲ್ಲಿ ಒಟ್ಟು ಭಾಗವನ್ನು ಬರ್ಕೊಂಡ್ಮೇಲೆ ಆಯ್ದ ಭಾಗ 8. ಅಂದರೆ ಅಲ್ಲಿ ಪ್ರಶ್ನೆಯನ್ನು ಕೊಟ್ಟುಬಿಟ್ಟಾರು, 8 ಗಂಟೆ 1 ದಿನದ ಎಷ್ಟು ಭಾಗ ಅಂತೇಳಿ. ಅಂದರೆ 1 ದಿನ ಅಂದರೆ 24 ಗಂಟೆ, ಆಮೇಲೆ 8 ಹಚ್ಕೋಬೇಕು ನಾವು, ಆಯ್ದ ಭಾಗ. ಹೌದಾ? 8 24 ಅಂಶ. ಹಾಗಾದರೆ ಇದನ್ನು ಕಡ್ತಾ ಹೊಡಿಬೇಕು. ಅಂದರೆ ಇದನ್ನು ಕನಿಷ್ಠ ರೂಪಕ್ಕೆ ತರಬೇಕು. 8 1 8 3 ಅರ್ಥ ಆಯ್ತಾ? 24. ಹಾಗಾದರೆ 1/3, 1 3 ಅಂಶ, 3ನೇ 1 ಭಾಗ. ಆದ್ದರಿಂದ 8 ಗಂಟೆಯು 1 ದಿನದ 3ನೇ 1 ಭಾಗ ಅಥವಾ 1/3 ಅಂಶ ಅಂತ ಕರಿಬಹುದು. ಅರ್ಥ ಆಯ್ತು ಮಕ್ಕಳೇ? ಇನ್ನು ಏನಪ್ಪ ಅಂದರೆ 5ನೇ ಕ್ವಶನವನ್ನು ನೋಡೋಣ. ಏನೈತೆ ನೋಡ್ರಿ ಅಲ್ಲಿ 5ನೇ ಕ್ವಶನ. 40 ನಿಮಿಷವು 1 ಗಂಟೆ ಎಷ್ಟು ಭಾಗ ಅಂತ ಕೇಳಿದ್ದಾರೆ. ಅದು ಈ 4ನೇ ಸಮಸ್ಯೆ ರೀತಿಯಂತೆ ಬರುತ್ತದೆ. ನೋಡಿ ಏನೈತಿ, 1 ಗಂಟೆಗೆ 60 ನಿಮಿಷ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಒಟ್ಟು ಭಾಗ 60 ನಿಮಿಷ ಇಲ್ಲಿ ಮೇಲೆ ಹಾಕೋದು. ಆಮೇಲೆ 40 ನಿಮಿಷ 1 ಗಂಟೆ ಎಷ್ಟು ಭಾಗ ಅಂದರೆ ಈ 1 ಗಂಟೆ ಒಳಗೆ 40 ನಿಮಿಷ ಅನ್ನೋದು ಆಯ್ದ ಭಾಗ, ಅದನ್ನು ಮೇಲೆ ಹಚ್ಕೋಬೇಕು. ಹಾಗಾದರೆ ಇದನ್ನು ಹೇಗೆ 40/60 ಆತು. ಈಗ ಇದನ್ನು ಏನು ಮಾಡ್ಬೇಕಂದ್ರೆ 22 23 22 40 23 ಏನಪ್ಪ ಅಂದರೆ 60. ಹಾಗಾದರೆ 2/3 ಉಳಿತಿ = 2/3 ಅಂತ ಇಲ್ಲಿ ಬರ್ಕೊಂಡು ಅದರ ಆನ್ಸರ್ ಏನು ಬರುತ್ತೆ ಅಂತಂದರೆ, ಆದ್ದರಿಂದ 40 ನಿಮಿಷವು 1 ಗಂಟೆಯ 3ನೇ 2 ಭಾಗ ಅಂತ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ
ನಾವು ನೆಕ್ಸ್ಟ್ ನೋಡೋಣ ಏನಪ್ಪ ಅಂತಂದರೆ 6ನೇ ಕ್ವಶನನ್ನು ನೋಡೋಣ. ಏನೈತೆ ನೋಡ್ರಿ ಇಲ್ಲಿ 6ನೇ ಕ್ವಶನ್ ನೋಡಬೇಕಾಗತ್ತೆ ನೀವು. ಏನೈತಂದರೆ ಆರ್ಯ, ಅಭಿಮನ್ಯು ಮತ್ತು ವಿವೇಕ್, ಯಾರ್ಯಾರು? ಆರ್ಯ, ಅಭಿಮನ್ಯು ಮತ್ತು ವಿವೇಕ್ ತಮ್ಮಲ್ಲಿರುವ ತಿಂಡಿಗಳನ್ನು ಪಾಲು ಮಾಡಿಕೊಂಡರು. ಆರ್ಯನು ತರಕಾರಿಯಿಂದ ಮಾಡಿದ ಒಂದು ಹಾಗೂ ಜಾಮ್ನಿಂದ ಮಾಡಿದ ಇನ್ನೊಂದು, ಹೀಗೆ 2 ಸ್ಯಾಂಡ್ವಿಚನ್ನು ತಂದಿದ್ದನು. ಉಳಿದ ಇಬ್ಬರು ಯಾವುದೇ ತಿಂಡಿ ತಂದಿರಲಿಲ್ಲ. ಪ್ರತಿ ಸ್ಯಾಂಡ್ವಿಚ್ನ ಪ್ರತಿಯೊಬ್ಬರಿಗೂ ಸಮನಾಗಿ ಸಿಗುವಂತೆ ಸ್ಯಾಂಡ್ವಿಚನ್ನು ಹಂಚಿಕೊಳ್ಳಲು ಆರ್ಯ ಒಪ್ಪಿದನು. ನೋಡ್ರಿ, ಆರ್ಯ ಏನು ಮಾಡಿರ್ತಾನಂದರೆ 2 ಸ್ಯಾಂಡ್ವಿಚ್ ತಂದಿರು. ಒಂದು ತರಕಾರಿಯಿಂದ ಮಾಡಿದ ಸ್ಯಾಂಡ್ವಿಚ್ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಜಾಮ್ನಿಂದ ಮಾಡಿದ ಒಂದು ಸ್ಯಾಂಡ್ವಿಚ್. ಆದರೆ ಆರ್ಯ ತಂದಿರ್ತಾನೆ, ಅಭಿಮನ್ಯು ಮತ್ತು ವಿವೇಕ ಇಬ್ಬರು ತಂದಿರಲ್ಲ. ಈ ಆರ್ಯ ತಂದಿದ್ದ ಸ್ಯಾಂಡ್ವಿಚನ್ನು 2 ಸ್ಯಾಂಡ್ವಿಚನ್ನು ಏನಪ್ಪ ಅಂದರೆ 3 ಜನ ಹಂಚ್ಕೋಬೇಕು. ಯಾವ ರೀತಿ ಹಂಚ್ಕೋಬೇಕು ಅನ್ನೋದು ಇಲ್ಲಿ ಉಪಪ್ರಶ್ನೆಯನ್ನು ಮಾಡಿದಾರೋ ಆ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ಕೋಣ. 1ನೇ ಪ್ರಶ್ನೆ ಏನೈತೆ ನೋಡ್ರಿ, ಇದರಲ್ಲಿ ಪ್ರತಿಯೊಬ್ಬರಿಗೂ ಸಮಪಾಲ ಸಿಗುವಂತೆ ತನ್ನಲ್ಲಿದ್ದ ಸ್ಯಾಂಡ್ವಿಚನ್ನು ಆರ್ಯನು ಹೇಗೆ ಪಾಲು ಮಾಡಬಹುದು ಅಂತಂದಾಗ ಈ 6 ಒಳಗೆ ಏಕ ಆನ್ಸರ್ ನೋಡೋಣ. ನೋಡ್ರಿ, ಈ 6 ಒಳಗೆ ಏಕ ಆನ್ಸರ್ ಏನೈತೆ ಅಂದರೆ ಪ್ರತಿಯೊಂದು ಸ್ಯಾಂಡ್ವಿಚ್ನ 3 ಸಮಪಾಲು ಮಾಡುತ್ತಾನೆ. ಯಾಕೆ ಪ್ರತಿಯೊಂದು ಸ್ಯಾಂಡ್ವಿಚನ್ನು 3 ಸಮಪಾಲು ಮಾಡ್ತಾನೆ ಅಂದರೆ, ಈಗ ನೀವು ಸ್ಯಾಂಡ್ವಿಚನ್ನು ಒಂದು ತರಕಾರಿಯಿಂದ ಮಾಡಿದ ಸ್ಯಾಂಡ್ವಿಚನ್ನು 3 ಸಮಪಾಲು ಮಾಡಿದಂದರೆ 3 ಮಂದಿ ಒಂದೊಂದು ತೊಗೋತಾರೆ. ಜಾಮ್ನಿಂದ ಮಾಡಿದ ಒಂದು ಸ್ಯಾಂಡ್ವಿಚನ್ನು 3 ಸಮಪಾಲು ಮಾಡಿದಂದರೆ ಮತ್ತು 3 ಮಂದಿ ಒಂದೊಂದು ತೊಗೋತಾರೆ. ಅದಕ್ಕೆ ಪ್ರತಿಯೊಂದು ಸ್ಯಾಂಡ್ವಿಚನ್ನು ಎಷ್ಟು ಸಮಪಾಲು ಮಾಡಬೇಕು? 3 ಸಮಪಾಲು, 3 ಭಾಗವಾಗಿ ಮಾಡಬೇಕಾಗುತ್ತದೆ. ಅರ್ಥಾತಾ? ಹಾಗಾದರೆ ಇನ್ನು 6 ಒಳಗೆ ಬಿ ಕ್ವಶನ್ ನೋಡ್ಕೊಂಡು ಏನಿದೆ, ಪ್ರತಿಯೊಬ್ಬ ಹುಡುಗನಿಗೆ ಸ್ಯಾಂಡ್ವಿಚ್ನ ಎಷ್ಟು ಭಾಗ ಸಿಗುತ್ತದೆ ಅಂತ ಕೇಳಿದ್ದಾರೆ. ಪ್ರತಿಯೊಬ್ಬ ಹುಡುಗನಿಗೆ ಆರ್ಯ, ಅಭಿಮನ್ಯು ಮತ್ತು ವಿವೇಕ್ ಅದಾರಲ್ಲ, ಈ ಮೂರು ಜನಕ್ಕೆ ಪ್ರತಿಯೊಬ್ಬ ಹುಡುಗನಿಗೆ ಸ್ಯಾಂಡ್ವಿಚ್ನ ಎಷ್ಟು ಭಾಗ ಸಿಗುತ್ತದೆ ಅಂತ ಕೇಳಿದಾಗ ಅಲ್ಲಿ ಆನ್ಸರ್ ನೋಡಿ ಏನಂತಂತ, ಪ್ರತಿಯೊಬ್ಬ ಹುಡುಗನಿಗೆ 1/3 ಭಾಗ ದೊರೆಯುತ್ತದೆ. ಎಷ್ಟು ದೊರೆಯುತ್ತದೆ? ಪ್ರತಿಯೊಬ್ಬ ಹುಡುಗನಿಗೂ 3ರಲ್ಲಿ 1 ಭಾಗ ದೊರೆಯುತ್ತದೆ. ಅಂದರೆ ತರಕಾರಿಯಿಂದ ಮಾಡಿದ ಸ್ಯಾಂಡ್ವಿಚ್ದಲ್ಲಿಯೂ 3ರಲ್ಲಿ 1 ಭಾಗ ದೊರೆಯುತ್ತೆ. ಆಮೇಲೆ ಏನಪ್ಪ ಅಂತಂದರೆ ಜಾಮ್ನಿಂದ ಮಾಡಿದ ಸ್ಯಾಂಡ್ವಿಚ್ನಲ್ಲಿ ಏನಪ್ಪ ಅಂದರೆ 3ರಲ್ಲಿ 1 ಭಾಗ ದೊರೆಯುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು 7ನೇ ಕ್ವಶನ್ ನೋಡ್ಕೋಬೋದು ನೀವು ಏನೈತಂತ ಹೇಳಿ. ನೋಡ್ರಿ, 7ನೇ ಕ್ವಶನ್, ಕಾಂಚನಾಳು ಉಡುಗೆಗಳಿಗೆ ಬಣ್ಣ ಹಾಕುತ್ತಾಳೆ. ಅದಕ್ಕೆ ಉಡುಗೆಗಳಿಗೆ ಬಣ್ಣ ಹಾಕುತ್ತಾಳೆ. ಅವಳು 30 ಉಡುಗೆಗಳಿಗೆ ಬಣ್ಣ ಹಾಕಬೇಕು. ಒಟ್ಟು ಎಷ್ಟು ಬಟ್ಟೆಗಳಿಗೆ ಅಥವಾ ಉಡುಗೆಗಳಿಗೆ ಬಣ್ಣ ಹಾಕಬೇಕು? 30. ಈಗಾಗಲೇ 20 ಉಡುಗೆಗಳಿಗೆ ಮುಗಿಸಿದ್ದಾಳೆ. 30 ಉಡುಗೆಗಳಿಗೆ ಬಣ್ಣ ಹಾಕಬೇಕು. ಅದರೊಳಗೆ ಏನಪ್ಪ ಅಂದರೆ 20 ಉಡುಗೆಗಳನ್ನು ಮುಗಿಸಿದಾಳೆ ಬಣ್ಣ ಹಾಕಿ. ಉಡುಗೆಗಳ ಎಷ್ಟು ಭಾಗ ಅವಳು ಬಣ್ಣ ಹಾಕಿ ಮುಗಿಸಿದ್ದಾಳೆ ಅಂಥೇಳಿ ನೀವು ಹೇಳಬೇಕು. ಹೌದಾ? ಅದರ ಆನ್ಸರ ನೋಡೋಣ. ನೋಡಿಲಿ ಏನಿದೆ ಅಂತ. ಕಾಂಚನ ಬಣ್ಣ ಹಾಕಬೇಕಾದ ಉಡುಗೆಗಳ ಸಂಖ್ಯೆ ಎಷ್ಟಿದೆ? 30. ಈಗಾಗಲೇ ಬಣ್ಣ ಹಾಕಿದ ಉಡುಗೆಗಳ ಸಂಖ್ಯೆ 20. ಹಾಗಾದರೆ ಭಿನ್ನ ರಾಶಿಯಲ್ಲಿ ಬರೆದಾಗ ನಾವು 30ನ್ನು ಛೇದದಲ್ಲಿ ಬರ್ಕೋತಾನೆ. ಒಟ್ಟು ಭಾಗ ಅಂತಂದರೆ ಅದು ವಸ್ತು ಆಗಿರ್ಬೋದು, ಸಂಖ್ಯೆ ಆಗಿರ್ಬೋದು, ಅಥವಾ ಏನಪ್ಪ ಅಂದರೆ ಗುಂಪು ಆಗಿರ್ಬೋದು. ಏನೋ ಒಟ್ಟು ಅಂತ ಇರ್ತತಲ್ಲ, ಅದನ್ನು ಏನಿರ್ತತಲ್ಲ ಎಲ್ಲ ಸಂಗ್ರಹಣೆ ಭಾಗ ಏನು ಅಂತ ಇರ್ತತಲ್ಲ ಅದನ್ನು ಕೆಳಗೆ ಹಚ್ಕೋಬೇಕು, ಛೇದದಲ್ಲಿ ಹಚ್ಕೋಬೇಕು. ಅರ್ಥಾತಾ? ಅವಾಗ ಈ 30ನ್ನು ಉಡುಗೆಗಳ ಸಂಖ್ಯೆ, ಒಟ್ಟು ಉಡುಗೆಗಳ ಸಂಖ್ಯೆ ಎಷ್ಟಂದರೆ 30, ಅದನ್ನು ಛೇದದಲ್ಲಿ ಹಚ್ಕೊಂಡು ಅಂದರೆ ಒಟ್ಟು ಭಾಗ. ಹಾಗಾದರೆ ಇನ್ನು ಆಯ್ದ ಭಾಗ ಅದ್ರಾಗ ಅಂದರೆ 30 ಬಟ್ಟೆ ಒಳಗೆ ಏನು ಮಾಡಿದಾಳೆ ಅಂತಂದರೆ 20 ಬಟ್ಟೆಗೆ ಬಣ್ಣ ಹಾಕಿದಾಳಕ್ಕೆ. ಎಷ್ಟು ಬಟ್ಟೆಗೆ? 20 ಬಟ್ಟೆಗೆ. 20/30 ಆಯಿತು. ಅರ್ಥಾತಾ? ಇದನ್ನು ನಾವು ಏನು ಮಾಡ್ಬೇಕಂದ್ರೆ ಕನಿಷ್ಠ ರೂಪಕ್ಕೆ ತರಬೇಕು. ಹೆಂಗೆ ತರಬೇಕು? 10 2 20. ಅರ್ಥ ಆಯ್ತಾ? ಆಮೇಲೆ 10 3 30. ಆವಾಗ 2/3 ಬಂತು, 3ನೇ 2 ಭಾಗ. ಆವಾಗ ನಾವು ಏನು ಹೇಳಬೇಕಂದ್ರೆ, ಆದ್ದರಿಂದ 2/3 ಭಾಗ ಅಥವಾ 3ನೇ 2 ಭಾಗ ಕಾಂಚನ ಉಡುಗೆಗಳಿಗೆ ಬಣ್ಣ ಹಾಕಿದ್ದಾಳೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ 8ನೇದು ನೋಡೋಣ. ಏನೈತೆ ನೋಡ್ಕೊರಿ 8ನೇ ಕ್ವಶನ. 2 ರಿಂದ 12ವರೆಗಿನ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ. ಅದರ ಎಷ್ಟು ಭಾಗ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಏನೈತಂತ ನೋಡ್ಕೋಣ. ನೋಡಿ ಇಲ್ಲಿ ಏನು ಕೊಟ್ಟಾರ ಅನ್ನೋದು. ಸ್ವಾಭಾವಿಕ ಸಂಖ್ಯೆಗಳನ್ನು ಮೊದಲು ಬರ್ಕೋಬೇಕು ನಾವು. 2 ರಿಂದ 12ವರೆಗೆ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭ ಆಗೋದು 1ರಿಂದ. ಅರ್ಥ ಆಯ್ತಾ? ಹಾಗಾದರೆ 2 ರಿಂದ ಬರ್ಕೊಂಡಾಗ ನಾವು 12ರ ಮಟ್ಟ 2 3 4 5 6 7 8 9 10 11 12. ಅರ್ಥ ಆಯ್ತಾ? ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳು ಬರ್ಕೊಂಡು
ಈ ಸ್ವಾಭಾವಿಕ ಸಂಖ್ಯೆಗಳು ಏನಪ್ಪ ಅಂದರೆ 12ವರೆಗೆ ಬರ್ಕೊಂಡು 12ರವರೆಗೆ ಬರ್ಕೊಂಡಾಗ ಈ ಅವಿಭಾಜ್ಯ ಸಂಖ್ಯೆಗಳನ್ನು ಬರಿಬೇಕು. ಮತ್ತು ನೀವು ಇದರೊಳಗೆ ಆಯ್ಕೆ ಮಾಡಬೇಕು. 2ರಿಂದ 12ರೊಳಗೆ ಅಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನು ಆಯ್ಕೆ ಮಾಡಬೇಕು. ಅವಿಭಾಜ್ಯ ಸಂಖ್ಯೆ ಅಂದರೆ ಏನಪ್ಪ ಅಂದರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವಂಥ ಅಂಕಿಗಳನ್ನು ಅಥವಾ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತಾವೆ. ಹಾಗಾದರೆ ಅವು ಯಾವ್ಯಾವ ಅಂದರೆ 2 ಇದರ ಒಳಗಿಂದ ಆಯ್ಕೆ ಮಾಡಿದನ್ನು ಸ್ವಾಭಾವಿಕ ಸಂಖ್ಯೆಗಳು 2, 3, 5, 7, 11. ಹಾಗಾದರೆ ಇಲ್ಲಿ ಏನು ಮಾಡ್ತಾನಂದ್ರೆ ಫಸ್ಟ್ ಒಟ್ಟು ಭಾಗ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಎಷ್ಟು ಅದಾವೆ ನೋಡ್ಕೊರಿ. 1, 2, 3, 4, 5, 6, 7, 8, 9, 10, 11. 11ನ ಇಲ್ಲಿ ಒಟ್ಟು ಭಾಗದಲ್ಲಿ ಬರ್ದೇನೆ ಒಟ್ಟು ಸಂಖ್ಯೆಗಳು. ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅದಾವ ಹಂಗಾದ್ರೆ 1, 2, 3, 4, 5. ಹಾಗಾದರೆ 11ನೇ 5 ಭಾಗ ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಅಂದರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಎಷ್ಟು ಭಾಗ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಂತ ಬರೆದಾಗ 2ರಿಂದ 12ರವರೆಗೆ ಸ್ವಾಭಾವಿಕ ಸಂಖ್ಯೆಗಳದಾವಲ್ಲ ಅದರ ಒಳಗೆ ಅವಿಭಾಜ್ಯ ಸಂಖ್ಯೆಗಳನ್ನು ಭಿನ್ನ ರಾಶಿಯಲ್ಲಿ ಹೇಳಂತಂದಾಗ 11ನೇ 5 ಭಾಗ ಅವಿಭಾಜ್ಯ ಸಂಖ್ಯೆಗಳಂತ ನಾವು ಹೇಳಬಹುದು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ 9ನೇ ಪ್ರಶ್ನೆಯನ್ನು ನೋಡೋಣ. ನೋಡಿ ಇಲ್ಲಿ 9ನೇ ಪ್ರಶ್ನೆ ಐತಿ. ಇದು ಸೇಮ್ 8ನೇ ಕ್ವಶನ್ ಏನೈತಲ್ಲ ಅದೇ 9ನೇ ಕ್ವಶನ. ಇಲ್ಲಿ 2ರಿಂದ 12 ಕೊಟ್ಟರು, ಇಲ್ಲಿ 102ರಿಂದ 113. ನೋಡ್ರಿ 102ರಿಂದ 113ವರೆಗಿನ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಿರಿ. ಅದರ ಎಷ್ಟು ಭಾಗ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಭಿನ್ನ ರಾಶಿಯಲ್ಲಿ ಬರೆಯಿರಿ. ಅಂದರೆ ಏನು ನೀವು 102ರಿಂದ 113ವರೆಗೆ ಬರೀತಿರಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು, ಅದರೊಳಗೆ ಅವಿಭಾಜ್ಯ ಸಂಖ್ಯೆಗಳನ್ನು ಆಯ್ಕೆ ಮಾಡಿ ಆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಎಷ್ಟು ಭಾಗ ಅವಿಭಾಜ್ಯ ಸಂಖ್ಯೆಗಳಾಗಿದಾವಂತ ತಿಳಿಸ್ಬೇಕು ನೀವು. ಅರ್ಥ ಆಯ್ತಾ? ಹಾಗಾದರೆ ನೋಡೋಣ ಆನ್ಸರ್ ಏನೈತೆ ಅನ್ನೋದು. ನೋಡಿ 9ನೇ ಕ್ವಶನ್ಗೆ ಆನ್ಸರು ಸ್ವಾಭಾವಿಕ ಸಂಖ್ಯೆಗಳಂತಂದಾಗ ಇಲ್ಲಿ ಎಷ್ಟು ಯಾವ್ಯಾವ ಬರ್ತಾವೆ ಅಂದರೆ 102ರಿಂದ 113ವರೆಗೆ ಹೇಳಂತಾರೋ ಇಲ್ಲಿ ಬರ್ದೆ ನಾನು. 102ರಿಂದ 113ವರೆಗೆ ಏನಪ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಬರ್ದೇನೆ. ಹಾಗಾದರೆ ಇದ್ರಾಗ ಅವಿಭಾಜ್ಯ ಸಂಖ್ಯೆಗಳನ್ನು ಆಯ್ಕೆ ಮಾಡಬೇಕು. ಒಂದು ಮತ್ತು ಅದೇ ಸಂಖ್ಯೆಯಿಂದ ಏನಾಗಬೇಕಂದ್ರೆ ಭಾಗುವಂಥ ಸಂಖ್ಯೆಗಳು ಇದ್ರ ಒಳಗಿನ ಆಯ್ಕೆ ಅದಾವಲ್ಲ, ಅಂದರೆ ಸ್ವಾಭಾವಿಕ ಸಂಖ್ಯೆಗಳು 102ರಿಂದ 113ವರೆಗೆ ಏನದಾವಲ್ಲ ಇದ್ರ ಒಳಗಿಂದ ಆಯ್ಕೆ ಮಾಡಿದೆ ನಾನು. ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಬರ್ತಾವೆ ಅಂದರೆ 103, 107, 109, 113. ಅರ್ಥ ಆಯ್ತಾ? ಹಾಗಾದರೆ ಈ ಅವಿಭಾಜ್ಯ ಸಂಖ್ಯೆಗಳನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ಇಲ್ಲಿ ನಾನು ಅಂಶ ಮತ್ತು ಛೇದದಲ್ಲಿ ಬರ್ಕೋಬೇಕು. 12 ಬರ್ಕೊಂಡನಿ, 4/12 ಅಂತ ಬರ್ಕೊಂಡನಿ. ಈ 4/12 ಏನಪ್ಪ ಅಂದರೆ ಒಟ್ಟು ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅದಾವೆ ಅಂತಂದರೆ 102ರಿಂದ 113ವರೆಗೆ 12 ಅದಾವೆ. ಅರ್ಥ ಆಯ್ತಾ? ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅದಾವೆ 1, 2, 3, 4 ಅದಾವೆ. 4/12 ಬರ್ಕೊಂಡನಿ. ಇದನ್ನು ಕಡ್ತಾ ಹೊಡಿಬೇಕು, ಅಂದರೆ ಕನಿಷ್ಠ ರೂಪಕ್ಕೆ ತರಬೇಕು. 4 1 4 3 = 1/3 ಅಥವಾ 3ನೇ 1 ಭಾಗ. ಹಾಗಾದರೆ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು 3ನೇ 1 ಭಾಗ ಆಗಿದಾವಂತ ಹೇಳಿದರೆ ಸಾಕು, ತಿಳ್ಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟು 10ನೇ ಕ್ವಶನವನ್ನು ನೋಡೋಣ. ಏನೈತೆ ನೋಡ್ಕೊಳ್ಳಿ. ಎಕ್ಸ್ ಗುರುತು ಹೊಂದಿರೋ ವೃತ್ತಗಳು ನೀಡಿರೋ ವೃತ್ತಗಳು ಎಷ್ಟು ಭಾಗವಾಗಿದೆ? ಎಕ್ಸ್ ಗುರುತು ಹೊಂದಿರೋ ವೃತ್ತಗಳು ನೀಡಿರೋ ವೃತ್ತಗಳ ಎಷ್ಟು ಭಾಗವಾಗಿದೆ? ಒಟ್ಟು ವೃತ್ತಗಳು ಎಷ್ಟದಾವು? 1, 2, 3, 4, 5, 6, 7, 8 ಒಟ್ಟು. ಅಂದರೆ ಕೊಟ್ಟಂಥ ಒಟ್ಟು ವೃತ್ತಗಳ ಸಂಖ್ಯೆ ಏನಪ್ಪ ಅಂದರೆ 8. ಅದರಲ್ಲಿ ಎಷ್ಟು ವೃತ್ತಗಳಿಗೆ ಏನಪ್ಪ ಅಂದರೆ ಎಕ್ಸ್ ಗುರುತನ್ನು ಅಥವಾ ಈ ಗುಣಾಕಾರ ಚಿಹ್ನೆಯನ್ನು ಹಾಕಿದ್ದಾರೆ ಅಂತಂದರೆ 4 ಅಂತ ಹಾಕಿದ್ದಾರೆ. ಹೌದಾ? ಹಾಗಾದರೆ ನಾವು ಏನು ಮಾಡ್ಕೋಬೇಕಂತಂದರೆ ಇಲ್ಲಿ ನೋಡಿ 8 ಅನ್ನೋದು ಒಟ್ಟು ವೃತ್ತಗಳ ಸಂಖ್ಯೆ, ಅಲ್ಲಿ ಸೇಡ್ ಮಾಡಿದ ಭಾಗಗಳ ಸಂಖ್ಯೆ 4. ಇದನ್ನು ಏನು ಮಾಡ್ಬೇಕಂತಂದರೆ ಭಿನ್ನ ರಾಶಿಯ ಭಾಗಗಳಾಗಿ ನಾವು ಏನಪ್ಪ ಅಂದರೆ ಭಿನ್ನ ರಾಶಿಯಲ್ಲಿ ಬರೀಬೇಕು. ಹಾಗಾದರೆ ಬರ್ದವಿದ್ರೆ ಅದನ್ನು ಕನಿಷ್ಠ ರೂಪಕ್ಕೆ ತರಬೇಕು. 4 1 4 2 = 1 2 ಅಥವಾ 2ನೇ 1 ಭಾಗ ಅಂತ ಇಷ್ಟು ಬರೆದ್ರೆ ಸಾಕು. ಅರ್ಥ ಆಯ್ತಾ ಮಕ್ಕಳೇ? ಇನ್ನು 11ನೇ ಕ್ವಶನನ್ನು ನೋಡೋಣ. ನೋಡಿ ಇಲ್ಲಿ 11ನೇ ಕ್ವಶನ್ ಏನಿದೆ. 11ನೇ ಕ್ವಶನು, ಕ್ರಿಸ್ಟಿಯನ್ಗೆ ಹುಟ್ಟುಹಬ್ಬದ ಉಡುಗೊರೆಯಾಗಿ ಒಂದು CD ಪ್ಲೇಯರ್ ದೊರೆಯಿತು. ಅನಂತರ ಅವಳು 3 CDಗಳನ್ನು ಖರೀದಿಸಿದಳು ಹಾಗೂ 5 CDಗಳು ಅವಳಿಗೆ ಉಡುಗೊರೆಯಾಗಿ ದೊರೆತವು. ಅವಳಲ್ಲಿರುವ ಒಟ್ಟು CDಗಳ ಎಷ್ಟು ಭಾಗಗಳು ಅವಳು ಖರೀದಿಸಿದಳು ಹಾಗೂ ಎಷ್ಟು ಭಾಗವನ್ನು ಅವಳು ಉಡುಗೊರೆಯಾಗಿ ಪಡೆದಳು ಎಂಬುದನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತೈತಿ. ಅದನ್ನು ನಾವು ಇಲ್ಲಿ ಆನ್ಸರ ನೋಡೋಣ. ನೋಡಿ ಇಲ್ಲಿ ಬರ್ದೇನೆ. ಹುಟ್ಟುಹಬ್ಬದ ಉಡುಗೊರೆ 1 CD, ಖರೀದಿಸಿದ CD 3 CD, ಉಡುಗೊರೆಯಾಗಿ ದೊರೆತ CD ಒಟ್ಟು ಎಷ್ಟಂದರೆ ಉಡುಗೊರೆಯಾಗಿ ದೊರೆತ ಒಟ್ಟು CD ಏನಪ್ಪ ಅಂತಂದರೆ ಇಲ್ಲಿ 5 CDಗಳು. ಹಾಗಾದರೆ ಖರೀದಿಸಿದ CDಗಳ ಭಾಗ ಒಟ್ಟು CDಗಳನ್ನು ನಾವು ಮೊದಲು ಹಾಕೋಬೇಕು 8. ಅರ್ಥತಾ? ಇಲ್ಲಿ 5 ಇದೆ, ಇದು 3 8. ಹೌದಾ? ಖರೀದಿಸಿದು ಮತ್ತು ಉಡುಗೊರೆಗೆ ದೊರೆತ ಒಟ್ಟುವನ್ನು ಏನಪ್ಪ ಅಂದರೆ ಛೇದದಲ್ಲಿ ಹಾಕೋಬೇಕು. ಹಾಗಾದರೆ ಇಲ್ಲಿ ಖರೀದಿಸಿದ CDಗಳ ಭಾಗ ಅಷ್ಟಕ್ಕೆ ಇದ್ದಾರೆ. 8ರಾಗಿ ಎಷ್ಟು ಖರೀದಿಸಿದ CDಗಳ ಭಾಗ ಅಂತಂದರೆ ಇಲ್ಲಿ ಖರೀದಿಸಿದ CDಗಳ ಸಂಖ್ಯೆ 3 ಇದೆ, ಅದನ್ನು ಅಂಶದಲ್ಲಿ ಹಾಕೋಬೇಕು. 3 8 ಅಥವಾ 8ನೇ 3 ಭಾಗ ಅಂತ ನಾವು ಕರಿಬಹುದು.
ಇನ್ನು ಉಡುಗೊರೆಯಾಗಿ ದೊರೆತ ಸಿ ಡಿಗಳ ಭಾಗ. ಇಲ್ಲಿ ಒಟ್ಟು ಏನಪ್ಪ ಅಂದರೆ ಖರೀದಿಸಿದ್ದು ಮತ್ತು ಏನಪ್ಪ ಅಂದರೆ ಉಡುಗೊರೆಯಾಗಿ ದೊರೆತಿದ್ದ ಒಟ್ಟು ಭಾಗಗಳನ್ನು ನಾನು ಕೆಳಗೆ ಹಾಕೊಂಡನಿ 8 ಅಂತ ಬರ್ದಾನೆ, ಛೇದದಲ್ಲಿ ಹಾಕಿದ್ದಾನೆ ಒಟ್ಟು ಭಾಗ. ಆಮೇಲೆ ಆಯ್ದ ಭಾಗ ಅಂತಂದರೆ ಉಡುಗೊರೆಗೆ ದೊರೆತ ಭಾಗಗಳ ಸಂಖ್ಯೆ ಅಂತ ಅದನ್ನು ಹಾಕೋಬೇಕು. ಅದನ್ನು ಏನಪ್ಪ ಅಂದರೆ ಅಂಶದಲ್ಲಿ ಹಾಕೊಂಡನಿ, ಅವಾಗ 8ನೇ 5 ಭಾಗ ಅಂತ ಬರಿಬೋದು. ಈ ರೀತಿ ವಿದ್ಯಾರ್ಥಿಗಳ ಏನಪ್ಪ ಅಂತಂದರೆ ನಿಮಗೆ ಅಭ್ಯಾಸ 7.1ಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿದೇವಂತ ನಿಮಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡೇನಿ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 7.2 ಅಭ್ಯಾಸ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇದರಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ಕಮೆಂಟ್ಸ್ ಮಾಡಿ. ಅದೇ ರೀತಿ ಏನಪ್ಪ ಅಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಧನ್ಯವಾದಗಳು.